ನೋಡಿ, ಇದು ನಾವು ಪದೇ ಪದೇ ಹೇಳ್ತಾ ಇರೋದು. ನೋಡಿ, ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ದುಡಿಮೆ ಬೇಕು, ಬೆವರು ಬೇಕು, ತೆರಿಗೆ ಬೇಕು. ಆದರೆ ನಮಗೆ ಬರಬೇಕಾಗಿರುವ ಪಾಲಲ್ಲಿ ಪದೇ ಪದೇ ಮೋದಿಯವರು ಮೋಸ ಮಾಡ್ತಾಯಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಏನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಕರ್ನಾಟಕದಿಂದನೇ BJP ಆಯ್ಕೆ ಮಾಡಿ ಕಳಿಸಿರೋದು 2 ಬಾರಿ. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಆ ಋಣನ ತೀರಿಸಬಾರ್ದ ಇವರು? ಈಗ ಯಾಕೆ ತೆರಿಗೆ ಹೆಚ್ಚಬೇಕಾಗ್ತಾಯಿದೆ, ಪಾಲು ಹೆಚ್ಚಬೇಕಾಗ್ತದೆ ನಮಗೆ ಅಂದರೆ, ಸೊ ದ್ಯಾಟ್ ವಿ ಕ್ಯಾನ್ ಬಿಲ್ಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋದು ಕೆಲವೇ ರಾಜ್ಯಗಳು, ತೆರಿಗೆ ನೀಡ್ತಾ ಇರೋದು ಕೆಲವೇ ರಾಜ್ಯಗಳು. ಬೇರೆ ರಾಜ್ಯಗಳಿಗೆ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಇಷ್ಟು ತಾರತಮ್ಯನ ಈ ಪುಕ್ಸಟೆ ಭಾಷಣ ಮಾಡ್ತಾ ಇರುವಂಥ ಕೇಂದ್ರ ಸಚಿವರು ಎಲ್ಲೋದ್ರು? ಕರ್ನಾಟಕದಿಂದ ಜೋಶಿ ಅವರು ಎಲ್ಲದ ಬಗ್ಗೆ ಒಪಿನಿಯನ್ ಇದೆ ಅವರಿಗೆ. ಈ ನಿಮ್ಮ ಸರ್ವೆ ಬಗ್ಗೆ ಒಪಿನಿಯನ್ ಇದೆ, ನನ್ನ ಬಗ್ಗೆ ಒಪಿನಿಯನ್ ಇದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅವ್ರದ್ದು? GSTನಲ್ಲೂ ಇವತ್ತೇನು ಸುಧಾರಣೆ ತಂದಿದ್ದಾರೆ, ಅದರಲ್ಲೂ ಕೂಡ ನಮ್ಗೆ ನಷ್ಟ ಆಗ್ತಾಯಿದೆ. ಸೊ ಆದ್ದರಿಂದ ಈ ನಮ್ಮ BJP MP ಅವರು ಆಯ್ಕೆ ಮಾಡಿರೋದು ಕರ್ನಾಟಕ ಮತ್ತು ಕನ್ನಡಿಗರ ಹಿತಾಸಕ್ತಿ ಕಾಪಾಡಲಿಕ್ಕೆ ಹೊರತು ಮೋದಿಯವರ ಮನ್ ಕಿ ಬಾತ್ ಕೇಳೋಕ್ಕಲ್ಲ. ದಯವಿಟ್ಟು ಸ್ವಲ್ಪನ ಸಾಮರ್ಥ್ಯ ತೋರಿಸಿ, ಸ್ವಲ್ಪನ ಶಕ್ತಿ ತೋರಿಸಿ, ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಮೋದಿಯವ್ರ ಮುಂದೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾರೆ ಅನ್ಯಾಯ ಬಗ್ಗೆ ಮಾತಾಡಲಿ. BJP ಸರ್ಕಾರ ರಾಜ್ಯಗಳಿಗೆ ಬಹಳಷ್ಟು ತೆರಿಗೆ ಕೊಟ್ಟಿದ್ದಾರೆ. ಅದೇ ನೋಡಿ ಇವರೇ, ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾಯಿದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾಯಿದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ. ಅದಕ್ಕೆ ಶಿಕ್ಷೆನಾ ನಮಗೆ? UPನಲ್ಲಿ ಏನು ಹೌದಪ್ಪ, UPನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ ಏನ್ರಿ? ಏನು ಮಾಡ್ತಾಯಿದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಾಯಿದ್ದಾರೆ. ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ? ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು. ಸರ್, ಆಮೇಲೆ ನಾರಾ ಲೋಕೇಶ್ ಅವರು ಮತ್ತೇನು ಕೂಡ ಬೆಂಗಳೂರಿಗೆ ಬರ್ತಕ್ಕಂಥ ಕಂಪ್ನಿಗಳಿಗೆ ನೋಡಿ, ಅವರಿಗೆ ಆಂಧ್ರ ಪ್ರದೇಶಲ್ಲಿ ಏನೂ ಇಲ್ಲ. ಅವರು ನಮ್ಮ ಕರ್ನಾಟಕದ ವಾತಾವರಣ ಏನಿದೆ, ಪರಿಸರ ಏನಿದೆ, ಬಂಡವಾಳದ್ದು, ಅವರು ಅದನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಪಾಪ ಏನು ಮಾಡೋಕ್ಕಾಗುತ್ತೆ ಅವ್ರದ್ದು? ಮೋದಿಯವರು 10,000 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ಟಿದ್ದಾರೆ ಅಮರಾವತಿಗೆ. ಆದರೂ ಕೂಡ ಅವರಿಗೆ ಬಂಡವಾಳ ಸೆಳೀಲಿಕ್ಕೆ ಆಗ್ತಾಯಿಲ್ಲ. ಇವೆಲ್ಲ ರಾತ್ರಿ ಆಗಲಾರ್ದಂಥ ಕೆಲಸ. ಆಮೇಲೆ ಪ್ರತಿ ಸರಿ, 1 ಸರಿ ಆಯ್ತಪ್ಪ, 2 ಸರಿ ಆಯಿತು, ಪ್ರತಿ ಸರಿ ಯಾರಾದರೂ ಏನಾದರೂ ಒಂದು ಕಂಪ್ಲೇಂಟ್ ಮಾಡಿದಾಗ ನಾಗರಿಕರು ಇಲ್ಲಿ ಬನ್ನಿ ಅನ್ನೋದು. ಅಂದರೆ ಅವ್ರದ್ದೇ ಎಲ್ಲ ಚೆನ್ನಾಗಿದೆ, ನಮ್ಮದೇನೂ ಇಲ್ಲ ಅಂತ ಪದೇ ಪದೇ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಅವಮಾನ ಮಾಡೋದು ಸರಿಯಲ್ಲ. ಯಾವುದೇ ಇರ್ಬೋದು, ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹೌದು, ಇನ್ನು ಒಳ್ಳೆ ರೋಡ್ ಕೊಡಬೇಕು, ಇನ್ನು ಒಳ್ಳೆ ಸಿವಿಕ್ ಕಮ್ಯುನಿಟೀಸ್ ಕೊಡಬೇಕು ಅಂತ ಎಲ್ಲ ಸರ್ಕಾರದ ಜವಾಬ್ದಾರಿ ಕೂಡ ಅವ್ರದ್ದು ಕೂಡ ಹಾಗೇ ಇದೆ. ಅವ್ರ ಎನ್ವೈರ್ಮೆಂಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ, ಏನು ಇನ್ವೆಸ್ಟ್ಮೆಂಟ್ ಎನ್ವೈರ್ಮೆಂಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕೋ ಮಾಡ್ತಾರೆ, ನಾವೇನು ಮಾಡಬೇಕೋ ಮಾಡ್ತೀವಿ. ಆದರೆ ಪದೇ ಪದೇ ಕರ್ನಾಟಕದ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ನಂದು ಅಷ್ಟೇ ಅಭಿಪ್ರಾಯ. ಜಾತಿ ಸಮೀಕ್ಷೆ ಮತಾಂತರಕ್ಕೆ ಪ್ರೇರಣೆ ಕೊಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ. ಮೊದಲು ಜೋಶಿ ಅವರು ಚೀನಾರಾಮು ಅಂತ ಇದ್ದಾರೆ BJPಯಲ್ಲಿ. ಅವರೇನು ಹೇಳಿದ್ದಾರೆ ಅಂದರೆ, BJP ನಾಯಕರೇ ಮತಾಂತರ ಆಗಿದ್ದಾರೆ ಕ್ರೈಸ್ತ ಧರ್ಮಕ್ಕೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ಯಾಕಪ್ಪ ಇವ್ರು ಇಷ್ಟು ವಿರುದ್ಧ ಮಾಡ್ತಾಯಿದ್ದಾರೆ? ಕ್ರೈಸ್ಟ್ ಏನು ಅದು ಟ್ಯಾಬ್ ಬಂದಾಗ, ಆ ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಬಂದಾಗ, ಒಂದು ಕಾಲಮ್ ಬಂದಾಗ, ಯಾಕೆ ಇವ್ರು ಇಷ್ಟು ವಿರೋಧ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ಚೀನಾರಾಮು ಅವ್ರು ಹೇಳ್ತಾರೆ ಎಲ್ಲರ ಸತ್ಯ ಹೊರಗೆ ಬರ್ತದೆ, ಯಾರ್ಯಾರು ಕ್ರಿಶ್ಚಿಯನ್ನು, ಯಾರ್ಯಾರು ದಲಿತ ಕ್ರಿಶ್ಚಿಯನ್ನು, ಯಾರ್ಯಾರು ಬ್ರಾಹ್ಮಣ್ ಕ್ರಿಶ್ಚಿಯನ್ಸು ಅಂತ ಹೊರಗೆ ಬರುತ್ತೆ ಅಂದ್ಬಿಟ್ಟು ಇವರು ವಿರೋಧ ಮಾಡಿದ್ದು. ಇವರು ಮೊದಲು BJPಯವರು, ಜೋಶಿಯವರು ಗರ್ವಾಪ್ಸಿ ಅವರ ಪಾರ್ಟಿನಲ್ಲಿ ಮಾಡಲಿ ಫಸ್ಟು, ಆಮೇಲೆ ಬೇರೆಯವ್ರಿಗೆ ಉಪದೇಶ ನೀಡಲಿ. ಏನಾದರೂ ಅವ್ರು ಮಾತಾಡೋದ್ರಲ್ಲಿ ಸೆನ್ಸ್ ಇದೆಯೇನ್ರಿ? ಸರ್ವೆ ಮಾಡೋದ್ರಿಂದ ಮತಾಂತರ ಆಗ್ತಾರೆ ಯಾರನ್ನ? ಹಂಗಂದರೆ ಮತ್ತೆ ನಾಳೆ ನ್ಯಾಷನಲ್ ಸೆನ್ಸಸ್ ಆಗ್ತದೆ, ಅವಾಗ ಮತ್ತೆ ಮತಾಂತರ ಆಗ್ತಾರೆ ಎಲ್ಲರೂ? ಇವ್ರು ಹೆಂಗೆ ಮಂತ್ರಿ ಮಾಡಿದ್ರು, ಹೆಂಗೆ MP ಆಗಿ ಎಲೆಕ್ಟ್ ಆಗ್ತಾರೋ ಇವರೆಲ್ಲರೂ? ಫಸ್ಟು ಅವರ ಪಕ್ಷದವರು ಚೀನಾರಾಮು ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ಕೊಡಲಿ. BJP ನಾಯಕರು
ಎಷ್ಟು ಜನ ಯಾರ್ಯಾರು ಎಲ್ಲೆಲ್ಲಿ ಮತಾಂತರ ಆಗಿದ್ದಾರೆ ಮತ್ತು ಅವರ ಗರ್ವಾಪ್ಸಿ ಯಾವಾಗ ಮಾಡ್ತಾರೆ ಜೋಶಿಯವರು, ಅದಾದಮೇಲೆ ಮಿಕ್ಕಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.